ಈ ಬಿಜೆ ಶೆಲ್ಟರ್ ಲೋಕಲ್ಗೆ ರೇಟ್ ಇರಲ್ಲ, ಮಾರ್ಕೆಟ್ ಅಲ್ಲಿ ಮರ್ಯಾದೆ ಇರಲ್ಲ. ವಿಚಾರ ಬರೋದಾದ್ರೆ 3 ಬೊಲೆರೋ ಪಿಕಪ್ ಟೆಂಪಾಗ್ಲು 35 ಜನ, ಕೂಲಿಯವರು 350, ಕ್ರೇಟ್ಗಳು ಅದೇ ತರ 150 ಗೊಂಚಿಲ್ ಕೂಡ ತಂದಿದ್ರು ಬೋದಿಕೋಟೆಯಿಂದ. ಅದೇ ತರ ತೋಟ ತೆಗ್ದಿರೋ ತಾತ್ನು ಕೂಡ ಬಂದಿದ್ದು. ಏನ್ ರೇಟ್ ಅಂತ ಕೇಳಿದಕ್ಕೆ ಈ ಮಾತು ಹೇಳಿದ್ನು. 12 ರೂಪಾಯಿ 13 ರೂಪಾಯಿ. ನೀನು ತಗ್ಲಾಕಣಕ್ಕಾಗಲ್ಲ, ನಾವು ತಗ್ಲಾಕಣಕ್ಕಾಗಲ್ಲ. ಯಾವ ಮಾರ್ಕೆಟ್ ಆಗ್ತಾ ಇರೋದಂತ BS ಮಾರ್ಕೆಟ್ ಕೂಡ ಆಗ್ತಾ ಇರೋದು. ಒಂದು ಕ್ರೇಟ ಕಾರ್ಟಿಗೆ 17 ಇಂದ 18 ಕೆಜಿ ಕೂಡ ತುಂಬ್ತಾರೆ. ಟೈಮ್ ನೋಡಿದ್ರೆ 9:30 ಕೂಡ ಆಗಿತ್ತು. ಚಿತ್ರಾನ್ನ ಮತ್ತೆ ಚಪಾತಿ ಕೂಡ ಬಂದಿದ್ದು ಊಟನ ಹೊಟ್ಟೆ ತುಂಬಾ ಕೂಡ ತಿಂದ್ರು. ಇದು ಬಂದು A1 ಗಡ್ಡೆ, ಇದು ಬಂದು ಕಳ್ಪ್ ಗಡ್ಡೆ. ನೀವು ಅಬ್ಸರ್ವ್ ಮಾಡಬಹುದು. ಗಡ್ಡೆ ಮಾತ್ರ ಹಾಕಕ್ ಹೋಗ್ಬೇಡ್ರಿ. ಹೌದು, ಹೆಣ್ಣು ಹೇಳ್ತಾ ಇರೋದು ನಿಜಾನೇ. ಇದು ಬಂದು ಐವೇಜ್ ಬೀಜ ಕರೆಕ್ಟ್ ಗೆ 350 ರೂಪಾಯಿ ಬೀಳ್ತೈತೆ. ಅದೇ ತರ ಕಾವೇರಿ ಬಂದು 1000 ಚಿಲ್ಲರೆ ಕೂಡ ಬೀಳ್ತೈತೆ. ಕಾವೇರಿ ಗಡ್ಡೆ ಬಂದು ಈ ತರ ಕೂಡ ಇರ್ತೈತೆ. ಮಾರ್ಕೆಟ್ ಆಗ ಮರ್ಯಾದೆ ಕೂಡ ಇರ್ತೈತೆ. ಲೋಕಲ್ ಏನಣ್ಣ ಐತೆ ರೇಟ್ ಅಂತ ನೀವ್ ಯಾರ್ದು ಕೇಳಿದ್ರೆ ತೋಟದಾಗ ಕೆಜಿ ಬಂದು 7 ರೂಪಾಯಿ ಅಂತೆ, ಮಾರ್ಕೆಟ್ ಆಗ 15 ರೂಪಾಯಿ ಅಂತೆ. ಎಂತ ನ್ಯಾಯ ಗುರು? ಇಷ್ಟು ದಿನ ಆದ್ರೂ ಕಷ್ಟಪಟ್ಟು ರೈತನ ಬೆಳೆದಿರೋ ಬೆಲೆನೇ ಸಿಗ್ತಾ ಇಲ್ಲ. ಯಾವಾಗ ಸಿಗ್ತೈತೆ ಅಂತ ನನ್ಗೂ ಕೂಡ ಗೊತ್ತಿಲ್ಲ. ನಿಮ್ ಯಾರ್ಕನ ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ. ಗಡ್ಡೆಗೆ ಕೊಯ್ಯಾಗ ಕೂಳೆಗಳು ಬಿಟ್ಟು ಕೊಯ್ತಾರೆ. ಯಾಕಂತಂದ್ರೆ ಕಾಯಿಗಳು ಡ್ಯಾಮೇಜ್ ಬರ್ಕೊಡ್ದು, ತುಂಬಾ ದೂರ ಹೋಗ್ಬೇಕಲ್ಲ, ಅದಕ್ಕೋಸ್ಕರ. ಲೋಕಲ್ ಗಡ್ಡೆ ತಿನ್ನೋದ್ರಿಂದ ಶುಗರ್ ಕೂಡ ಒಳ್ಳೇದಂತೆ. ಹಾಲೊಟ್ಟೆಗೆ ಒಂದು ಲೋಕಲ್ ತಿಂದ್ರೆ ಒಂದು ಮಾತ್ರ ಕೆಲಸ ಕೂಡ ಮಾಡ್ತದಂತೆ ಶುಗರ್ ಪೇಷಂಟ್ ಅವ್ರಿಗೆ. ತುಂಬಿರೋ ಕ್ರೇಟ್ ಟೆಂಪಾ ಕೂಡ ಲೋಡ್ ಆಗ್ತಾ ಇದ್ದು. ಟೆಂಪಾ ಇಟ್ಕೊಂಡು ಮೆಡ್ರಾಸ್ ಕೂಡ ಹೋಗ್ತೈತೆ. ಒಂದು ಟೆಂಪಾಗ 175 ಕ್ರೇಟ್ ಕೂಡ ತುಂಬ್ತಾರಂತೆ. ಒಂದು ಕ್ರೇಟ್ ಬಂದು 17 ಕೆಜಿ ಬಂತಂದ್ರೆ ಮೂಟೆ ಬಂದು 40 ಇಂದ 45 ಕೆಜಿ ಕೂಡ ಬರ್ತೈತೆ. ಕಿತ್ತಿರೋ ಬೈಲು ಈ ತರ ಕೂಡ ಐತೆ. ಟೈಮ್ ನೋಡಿದ 5:15 ಕೂಡ ಆಗೈತೆ. ಎಷ್ಟನ ಕೂಲಿ ಅಂತ ನೀವ್ ಯಾರ್ದು ಕೇಳಿದ್ರೆ ಹೆಂಗಸರು ಬಂದು 500 ರೂಪಾಯಿ ಅಂತೆ. ಬೆಳಿಗ್ಗೆ ಟಿಫನ್, ಮಧ್ಯಾಹ್ನ ಊಟ. ಗಂಡಸರು ಬಂದು 600 ರೂಪಾಯಿ ಅಂತೆ. ಈ ಲೋಕಲ್ ನ 3 ಮಾರ್ಕೆಟ್ ಕೂಡ ಕಳಿಸ್ತಾರಂತೆ. ಒಂದು ವೇಲೂರು, ತಿರ್ಚಿ, ಮೆಡ್ರಾಸ್ ಕೂಡ ಕಳಿಸ್ತಾವ್ರಂತೆ. ಅದೇ ತರ ತುಂಬಿರೋ ಟೆಂಪಾ ಲೋಡ್ ಆಗ್ಬಿಟ್ಟು ಮಾರ್ಕೆಟ್ ಕಡೆ ಹೋದ್ರೆ ನಾನು ಮನೆ ಕಡೆ ಕೂಡ ಬಂದೆ. ಇವತ್ತಿನ ಕತೆ ಇಷ್ಟು ಸಿಗ್ತೀನಿ ಫ್ರೆಂಡ್ಸ್.